ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯನ್ನು ಮಾಸ್ಟರ್ ಮೈಂಡು, ಗೇಮ್ ಚೇಂಜರು ಅಂತ ಹೇಳಿ ಈಗಾಗಲೇ ಕರೆಯುವಂಥದ್ದು ಬಹುಶಃ ನೀವು ಗಮನಿಸಿರ್ತೀರ. ಆತ ಎಲ್ಲಿ, ಯಾವಾಗ, ಹೇಗೆ, ಯಾರನ್ನು ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅಂತ ತುಂಬ ನೀಟಾಗಿ ಟ್ಯಾಕಲ್ ಮಾಡ್ತಾನೆ. ಆಮೇಲೆ ಆತನ ಮಾತೇ ಸಾಕು, ಬೇರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ಬಲ ಪ್ರದರ್ಶನವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇದ್ದರೆ ಗಿಲ್ಲಿಗೆ ಆಗಲ್ಲ. ಆತನ ಮಾತೇ ಸಾಕು, ಎಂಥವರ ಬಾಯನ್ನು ಕೂಡ ಮುಚ್ಚಿಸ್ತಾನೆ, ಎಂಥವರ ಹೃದಯಕ್ಕೂ ಕೂಡ ಚೂರಿಯನ್ನು ಹಾಕಿ ಒಂದು ರೀತಿಯಲ್ಲಿ ಇರಿದು ಬಿಡ್ತಾನೆ. ಆ ರೀತಿಯಾದಂತಹ ಒಬ್ಬ ಮಾಸ್ಟರ್ ಮೈಂಡ್ ಈ ಗಿಲ್ಲಿ. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರೆ ಅಥವಾ ಗೇಮ್ ಪ್ಲಾನ್ನ ವಿಚಾರಕ್ಕೆ ಬಂದರೂ ಕೂಡ ಈತ ಗೇಮ್ ಚೇಂಜರ್ ಅನ್ನೋದನ್ನು ಹಲವಾರು ಬಾರಿ ಈಗಾಗಲೇ ಪ್ರೂವ್ ಮಾಡಿದ್ದಾನೆ. ಇದೀಗ ಗಿಲ್ಲಿ ತನ್ನ ಮಾಸ್ಟರ್ ಪ್ಲಾನ್ನ ಮೂಲಕ ಈ ವಾರದ ನಾಮಿನೇಷನ್ ಟಾಸ್ಕ್ನಲ್ಲೂ ಕೂಡ ಮನೆಯ ಸದಸ್ಯರಿಗೆ ಶಾಕನ್ನು ಕೊಟ್ಟಿದ್ದಾನೆ. ಗಿಲ್ಲಿ ತನ್ನ ಹೆಸರನ್ನು ಹೇಳದೇ ಇದ್ದರೂ ಕೂಡ ತನ್ನ ಹೆಸರನ್ನು ಹೇಳಿರಬಹುದು ಅಂತ ಹೇಳ್ಬಿಟ್ಟು ಹೇಳುವಂತೆ ಮಾಡಿ ಇಲ್ಲಿ ರಾಶಿಕಾ ಶೆಟ್ಟಿ ಈ ವಾರ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಶೆಟ್ಟಿಯ ಲೆಕ್ಕಾಚಾರ ಉಲ್ಟಾಪಲ್ಟ ಆಗಿದೆ ಮತ್ತು ರಾಶಿಕಾ ಶೆಟ್ಟಿ ಬಳಸಿರುವಂಥ ಕೆಲವೊಂದಷ್ಟು ಪದಗಳಿಗೆ ಈಗ ಕೆಲವೊಂದಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಏನಾಯಿತು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ವಾರದ ನಾಮಿನೇಷನ್ ಟಾಸ್ಕ್ ಸಖತ್ ಡಿಫ್ರೆಂಟ್ ಆಗಿ ಇತ್ತು. ಪ್ರತಿ ಸ್ಪರ್ಧಿ ಕನ್ಫೆಷನ್ ರೂಮ್ಗೆ ಹೋದಾಗ ಯಾವೆಲ್ಲ ಸ್ಪರ್ಧಿಗಳು ತನ್ನನ್ನು ನಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನು ಸರಿಯಾಗಿ ಊಹಿಸಬೇಕಾಗಿತ್ತು. ಊಹಿಸಿದರೆ ಅವರು ನಾಮಿನೇಟ್ನಿಂದ ಹೊರಗಡೆ ಬರ್ತಾ ಇದ್ದರು. ಅವರ ಊಹೆ ಸರಿ ಇದ್ದರೆ ನಾಮಿನೇಷನ್ನಿಂದ ಪಾರಾಗುವಂಥ ಟ್ವಿಸ್ಟನ್ನು ಬಿಗ್ ಬಾಸ್ ಕೊಟ್ಟಿದ್ದರು. ಈ ವೇಳೆ ಎಲ್ಲರೂ ಕೂಡ ಅವರವರು ಯಾರ್ಯಾರು ನಾಮಿನೇಟ್ ಮಾಡಿರ್ಬೋದು ಅಂತೇಳಿ ಗೆಸ್ ಮಾಡ್ತಾ ಹೋದಾಗ ಎಲ್ರಿಗೂ ಕೂಡ ಒಂದೆರಡು ಹೆಸರು, 3 ಹೆಸರು ಉಲ್ಟಾಪಲ್ಟ ಆಗ್ತಾನೆ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಹೆಸರು ಕೂಡ ಉಲ್ಟಾಪಲ್ಟ ಆಗಿದ್ದಿದೆ. ಈ ರೀತಿಯಾಗಿ ಕೂಡ ಆಗಿದೆ. ಹೀಗೆ ಗೆಸ್ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಸರಿಯಾಗಿ ಗೆಸ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಎಂಡ್ ಆಫ್ ದಿ ಡೇಗೆ ಎಲ್ಲರೂ ಕೂಡ ನಾಮಿನೇಟ್ ಆಗ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ 11 ಜನ ಇದ್ದಾರೆ. 11ರಲ್ಲಿ ಕ್ಯಾಪ್ಟನನ್ನು ಹೊರತುಪಡಿಸಿ, ಕಾವ್ಯಳನ್ನು ಹೊರತುಪಡಿಸಿ ಉಳಿದಂಥ ಅಷ್ಟೂ ಜನರು ಕೂಡ ನಾಮಿನೇಟ್ ಆಗಿದ್ದಾರೆ ಈ ವಾರ. ಆದರೆ ಇಲ್ಲಿ ಗಿಲ್ಲಿ ಹೆಸರನ್ನು ತೆಗೆದುಕೊಂಡಂಥ ಕಾರಣಕ್ಕೋಸ್ಕರ ರಾಶಿಕಾ ನಾಮಿನೇಷನ್ನಿಂದ ಸೇಫ್ ಆಗುವಂಥ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರು ಅನ್ನುವಂಥ ವಿಚಾರ ಭಾರಿ ಚರ್ಚೆಗೆ ಬಂತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗಿಲ್ಲಿ ಮಾಡಿದಂತಹ ಮಾಸ್ಟರ್ ಪ್ಲಾನ್ ಆ ರೀತಿ ಇತ್ತು. ಇನ್ಫ್ಯಾಕ್ಟು ಈಕೆಯ ಲೆಕ್ಕಾಚಾರ ಮತ್ತು ಬಿಗ್ ಬಾಸ್ ಮನೆಯ ಉಳಿದಂತಹ ಸದಸ್ಯರ ಲೆಕ್ಕಾಚಾರ ಎಲ್ಲದೂ ಕೂಡ ಹಾಗೆ ಇತ್ತು. ಬಟ್ ಆದರೆ ಗಿಲ್ಲಿ ಆತನ ಲೆಕ್ಕಾಚಾರವೇ ಬೇರೆ ಇತ್ತು ಅನ್ನೋದನ್ನು ಸಾಬೀತುಪಡಿಸಿದ್ದಾನೆ. ರಾಶಿಕಾ ಶೆಟ್ಟಿಯನ್ನು ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಧನುಷು, ಮಾಳು, ಸ್ಪಂದನ, ರಕ್ಷಿತಾ ಶೆಟ್ಟಿ, ರಘು, ಧ್ರುವಂತು ನಾಮಿನೇಟ್ ಮಾಡಿದ್ರೆ ಕಳೆದ ವಾರ ಉಸ್ತುವಾರಿ ಮತ್ತು ಕ್ಯಾಪ್ಟನ್ಸಿಯನ್ನು ಚೆನ್ನಾಗಿ ನಿಭಾಯಿಸಬಹುದಾಗಿತ್ತು ಅಂತ ಹೇಳ್ಬಿಟ್ಟು ಧನುಷ್ ಹಾಗೂ ಮಾಳು ಕಾರಣವನ್ನು ಕೊಟ್ಟರೆ ಉಸ್ತುವಾರಿ ಅನ್ನೋದು ಮೇಜರ್ ರೋಲ್ ಪ್ಲೇ ಮಾಡ್ತದೆ, ಅದನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತ ಹೇಳ್ಬಿಟ್ಟು ಸ್ಪಂದನ ರಾಶಿಕಾ ಶೆಟ್ಟಿಯನ್ನು ನಾಮಿನೇಟ್ ಮಾಡಿದರೆ ಗೇಮ್ಸ್ ಮತ್ತು ಟಾಸ್ಕನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಅವರು ಎಫರ್ಟನ್ನು ಹಾಕಲಿಲ್ಲ, ಅವರು ಕ್ಯಾಪ್ಟನ್ ಆಗಿ ಫೇಲ್ ಆದರು ಅಂತ ಹೇಳ್ಬಿಟ್ಟು ರಕ್ಷಿತಾ ಶೆಟ್ಟಿ ಕಾರಣವನ್ನು ಕೊಟ್ಟರೆ ನಾನು ಕ್ಯಾಪ್ಟನ್ ಆದಾಗ ರಾಶಿಕಾ ಶೆಟ್ಟಿಯವರು ನೀವು ಕ್ಯಾಪ್ಟನ್ ಆಗಿರೋದಕ್ಕೆ ಫಿಟ್ ಅಲ್ಲ ಅಂತ ಹೇಳಿದರು. ಅದೇ ಕ್ಯಾಪ್ಟನ್ಸಿ ರಾಶಿಕಾಗೆ ಸಿಕ್ಕಾಗ ಕಂಪ್ಲೀಟಾಗಿ ಫೇಲ್ ಆದರು. ಹೀಗಂತೇಳಿ ರಘು ಈ ರಾಶಿಕಾ ಬಗ್ಗೆ ಕಂಪ್ಲೇಂಟನ್ನು ಮಾಡಿದರೆ ಟಾಸ್ಕ್ಗಳಲ್ಲಿ ಬಿಟ್ಟರೆ ರಾಶಿಕಾ ಅವರು ಪರ್ಫಾರ್ಮೆನ್ಸನ್ನು ಎಲ್ಲೂ ಕೂಡ ಮಾಡಲೇ ಇಲ್ಲ ಅಂತ ಹೇಳ್ಬಿಟ್ಟು ಧ್ರುವಂತು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆನಂತರ ರಾಶಿಕಾ ಮನೆ ಸದಸ್ಯರು 6 ಮಂದಿ ಮನೆ ಸದಸ್ಯರ ಪೈಕಿ 6 ಮಂದಿ ನಿಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಬಯಸಿದ್ದಾರೆ, ಆ 6 ಮಂದಿ ಯಾರು ಅಂತ ಹೇಳಿ ಗೆಸ್ ಮಾಡಿ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಹೇಳ್ತಾ ಇದ್ದಂತೆ ಗಿಲ್ಲಿ, ರಘು, ಧ್ರುವಂತು, ರಕ್ಷಿತಾ, ಸ್ಪಂದನ, ಮಾಳು ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ ಅಂತೇಳಿ ರಾಶಿಕಾ ಶೆಟ್ಟಿ ಊಹಿಸಿದರು. 6 ಮಂದಿಯ ಪೈಕಿ 5 ಹೆಸರನ್ನು ಕರೆಕ್ಟಾಗಿ ಗೆಸ್ ಮಾಡಿದಂಥ ರಾಶಿಕಾ ಶೆಟ್ಟಿ ತಮ್ಮನ್ನು ನಾಮಿನೇಟ್ ಮಾಡದೇ ಇದ್ದಂತಹ ಗಿಲ್ಲಿಯ ಹೆಸರನ್ನು ಹೇಳಿ ಡೇಂಜರ್ ಝೋನ್ಗೆ ಹೋಗಿದ್ದಾರೆ. ಯಾರೆಲ್ಲ ತಮ್ಮನ್ನು ನಾಮಿನೇಟ್ ಮಾಡಬಹುದು ಅಂತೇಳಿ ರಾಶಿಕಾ ಶೆಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಹಿಂದೆ ಹಲವಾರು ಬಾರಿ ರಾಶಿಕಾ ಶೆಟ್ಟಿಯನ್ನು ಗಿಲ್ಲಿ ನಾಮಿನೇಟ್ ಮಾಡಿದ್ದಾರೆ. ಹೀಗಾಗಿ ಈ ಬಾರಿಯೂ ಕೂಡ ಗಿಲ್ಲಿ ತನ್ನನ್ನು ನಾಮಿನೇಟ್ ಮಾಡಬಹುದು ಅಂತೇಳಿ ಭಾವಿಸಿ ರಾಶಿಕಾ ಶೆಟ್ಟಿ ಗಿಲ್ಲಿ ಹೆಸರನ್ನು ನಾಮಿನೇಟ್ ಮಾಡಿರ್ತಾರೆ ಅಥವಾ ತೆಗೆದುಕೊಂಡಿರ್ತಾರೆ. ಆದರೆ ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಗಿಲ್ಲಿ ರಾಶಿಕಾ ಹೆಸರನ್ನು ತೆಗೆದುಕೊಂಡಿರಲಿಲ್ಲ. ರಾಶಿಕಾ ಶೆಟ್ಟಿ ತಮ್ಮ ಹೆಸರನ್ನು ತೆಗೆದುಕೊಳ್ತಾರೆ ಅಂತೇಳಿ ಗೊತ್ತಿದೆ ಗಿಲ್ಲಿ ಈ ಪ್ಲಾನನ್ನು ಮಾಡಿ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಅನ್ನೋದರಲ್ಲಿ ಈಗ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ನಾನು ರಾಶಿಕಾ ಶೆಟ್ಟಿ ಹೆಸರನ್ನು ತೆಗೆದುಕೊಳ್ತೀನೋ ಆಗ ರಾಶಿಕಾ ಶೆಟ್ಟಿಗೆ 100% ನಾನು ಮಾಡಿರ್ತೀನಿ ಅಂತೇಳಿ ಅನಿಸುತ್ತೆ. ನಾನು ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಆಕೆ ನಾಮಿನೇಟಿನಿಂದ ಬಚಾವಾಗೋದಕ್ಕೆ ಚಾನ್ಸ್ ಇಲ್ಲ, ಆಕೆ ನಾಮಿನೇಟ್ ಆಗ್ತಾಳೆ. ಹೀಗಾಗಿ 6 ಮಂದಿಯ ಪೈಕಿ 5 ಹೆಸರನ್ನು ಕರೆಕ್ಟಾಗಿ ಗೆಸ್ ಮಾಡಿದರೂ ಕೂಡ ಗಿಲ್ಲಿಯ ಹೆಸರನ್ನು ಹೇಳಿದ್ದಕ್ಕೆ ರಾಶಿಕಾ ಶೆಟ್ಟಿಯ ನಾಮಿನೇಟ್ ಲಿಸ್ಟ್ನಲ್ಲಿರುವಂತಹ ಒಂದು ಪಟ್ಟಿ ಏನಿದೆ ಅಥವಾ ಅದೊಂದು ಏನು ಪದವಿ ಏನು ಸಿಕ್ಕಿದೆ ನೋಡಿ, ನಾಮಿನೇಷನ್ ಅಥವಾ ನಾಮಿನೇಟ್ ಆಗಿದ್ದಾರೆ ಅನ್ನುವಂಥದ್ದು ಅದು ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಬಟ್ ಇವ್ರು ನೋಡಿ ಗಿಲ್ಲಿಯ ಬಗ್ಗೆ ಎಷ್ಟು ತುಂಬ ಲೈಟಾಗಿ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಗಿಲ್ಲಿ ತುಂಬ ಸಿಂಪಲಾಗಿ ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿಬಿಡ್ತಾನೆ, ನಾಮಿನೇಟ್ ಮಾಡಿಬಿಡ್ತಾನೆ,
ಈ ರೀತಿಯಾದಂಥ ಲೆಕ್ಕಾಚಾರಗಳು. ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಗಿಲ್ಲಿನೂ ಕೂಡ ಈ ರೀತಿ ತಲೆಯನ್ನು ಉಪಯೋಗಿಸ್ತಾನೆ ಅಂತ ಹೇಳ್ಬಿಟ್ಟು. ಗಿಲ್ಲಿ ತಲೆಯನ್ನು ಉಪಯೋಗಿಸೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಆಮೇಲೆ ಗಿಲ್ಲಿ ಮಾಡಿದಂಥ ಪ್ಲಾನ್ ಇದೆಲ್ಲ ಒಳ್ಳೆ ಪ್ಲಾನ್ ಅದು ಆ್ಯಕ್ಚುಲಿ. ಎಲ್ಲ ರಾಶಿಕಾ 100% ಆಲೋಚನೆ ಮಾಡಿರ್ತಾಳೆ, ಗಿಲ್ಲಿ ನನ್ನನ್ನು ನಾಮಿನೇಟ್ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು. ಬಟ್ ಗಿಲ್ಲಿ ಎಲ್ಲೋ ಒಂದು ಕಡೆ ಪಟ್ಟ ತಲೆಯನ್ನು ಓಡಿಸಿ ರಾಶಿಕಳ ಹೆಸರನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಎಲ್ಲೋ ಒಂದು ಕಡೆ ಲಾಭ ಆಯಿತು ಗಿಲ್ಲಿಗೂ ಕೂಡ. ಮತ್ತು ಗಿಲ್ಲಿಗೆ ನೇರವಾಗಿ ಚಾಲೆಂಜನ್ನು ಹಾಕಿದವರು, ಕಿರಿಕ್ ಮಾಡಿದವರು ಕಾವ್ಯಗೂ ಕೂಡ ಸಿಕ್ಕಾಪಟ್ಟೆ ಕಿರಿಕ್ ಮಾಡಿದಂಥ ರಾಶಿಕಾಗೆ ಈ ವಾರ ನೀರುಣಿಸುವಂಥ ಕೆಲಸ ಆಗಲಿದೆ. ಬಹುಶಃ ಈ ವಾರ ರಾಶಿಕಾ ಹೊರಗಡೆ ಹೋದರೂ ಕೂಡ ಅಚ್ಚರಿ ಏನಿಲ್ಲ. ಹೊರಗಡೆ ಹೋದರೂ ಕೂಡ ಇದೊಂದು ಗಿಲ್ಟಿನೆಸ್ ಬಹುಶಃ ಆಕೆಗೆ ಕಾಡದೆ ಇರಲಾರದು ಅನ್ನೋದು ಮಾತ್ರ ಸತ್ಯ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಧನ್ಯವಾದ.